ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ. ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ. ವಿಶ್ವವಿದ್ಯಾನಿಲಯದಲ್ಲಿ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹೆಲ್ಸೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ಎಸ್ ಕೆ ನವೀನ್ ಕುಮಾರ್ ಅವರ ಸಲಹೆ ಮತ್ತು ಸೂಚನೆ ಮೇರೆಗೆ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎಂ ರಾಮನಾಥನ್ ನಾಯ್ಡುರವರು ಹಾಗೂ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಶೆಲ್ವಪಿಳ್ಳೆ ಅಯ್ಯಂಗರ್ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಜೂನ್ 4, 2026ರಂದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತಿಯನ್ನು ಆಚರಿಸಲಾಯಿತು. ಪ್ರೊಫೆಸರ್ ಶೆಲ್ವಪಿಳ್ಳೆ ಅಯ್ಯಂಗರ್ ಅವರು ಹಾಗೂ ಗಣ್ಯ ಅತಿಥಿಗಳು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಪರೀಕ್ಷಾಂಗ ಕುಲಸಚಿವರಾದಂತಹ ಡಾಕ್ಟರ್ CS ಆನಂದ್ ಕುಮಾರ್ ಅವರು, ಅಧ್ಯಯನ ಕೇಂದ್ರದ ಡೀನ್ ಆದಂತಹ ಡಾಕ್ಟರ್ ಆನಂದ್ ಗೌಡ ಅವರವರು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ, ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರ್ಷ ಕಳೆದರೂ ಸಮಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ರಾಜ್ಯೋಷಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ರಾಜ್ಯೋಷಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ನಾವು 142ನೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜನ್ಮ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 142ನೇ 1884 ಜೂನ್ 4ನೇ ತಾರೀಕಿನಂದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು 10ನೇ ಚಾಮರಾಜ ಒಡೆಯರ್ ಮತ್ತು ವಾಣಿವಿಲಾಸ ಸಂವಿಧಾನ ಕೆಂಪರಂಜಮ್ಮಣ್ಣಿ ಇವರ ಗರ್ಭಸಂಜಾತರಾಗಿ ಜನಿಸಿದರು. ಕೇವಲ 10 ವರ್ಷ ವಯಸ್ಸಾಗಿದ್ದಾಗ ಅವರ ತಂದೆಯನ್ನು ಕಳೆದುಕೊಂಡರು. ಮೈಸೂರು ಸಾಮ್ರಾಜ್ಯದ ಇತಿಹಾಸದಲ್ಲಿಯೇ ಅತ್ಯಂತ ವಿಶಿಷ್ಟವಾದಂತಹ ದೊರೆ ಅಂತ ಹೇಳಿದ್ರೆ ಅದು 10ನೇ ಚಾಮರಾಜ ಒಡೆಯರವರು. ಅತ್ಯಂತ ಸ್ಫುರದ್ರೂಪಿ ದೊರೆಯವರು, ಬಹಳ ಅದ್ಭುತವಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಂತಹ ದೊರೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಅಧಿಕಾರ ಬಂತು. ಯಾಕೆಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ 1831ರಲ್ಲಿ ದಂಗೆ ಆಗಿದ್ದರಿಂದ 1831ರಲ್ಲಿ ಮೈಸೂರು ಅರಸರ ಅಧಿಕಾರವನ್ನು ಮೊಟಕುಗೊಳಿಸಿ ಬ್ರಿಟಿಷರೇ ನೇರವಾದಂತಹ ಆಡಳಿತವನ್ನು ಮೈಸೂರಿನಲ್ಲಿ ನಡೆಸ್ತಾ ಇದ್ರು. ಹೀಗಾಗಿ 1831ರಿಂದ 50 ವರ್ಷಗಳ ಕಾಲ ಬ್ರಿಟಿಷರ ಆಡಳಿತವೇ ನೇರವಾಗಿ ಮೈಸೂರು ಅನುಭವಿಸ್ತು. ಇಲ್ಲಿ ಕಮಿಷನರ್ಗಳು ಆಡಳಿತವನ್ನು ಮಾಡ್ತಾ ಇದ್ರು. ಮತ್ತೆ ಮೈಸೂರು ಅರಸರಿಗೆ ಸಿಂಹಾಸನವನ್ನು ಕೊಟ್ಟಿದ್ದು 1881ರಲ್ಲಿ. ಸೊ ಈ 50 ವರ್ಷಗಳ ಕಾಲವನ್ನು ನಾವು ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಆದರೆ 1881ರಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಮೈಸೂರನ್ನು ನವಯುಗಕ್ಕೆ ಪರಿವರ್ತನೆ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಂತಹ
10ನೇ ಚಾಮರಾಜ ಒಡೆಯರ್ರವರು ಕಲ್ಕತ್ತಾಗೆ ಹೋದಾಗ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಡಿಫ್ತೀರಿಯಾ ಅನ್ನುವಂತಹ ಕಂಠ ಬೇನೆಯ ರೋಗ, ಅಂದರೆ ಕತ್ತಿನಲ್ಲಿ ಉಂಟಾಗುವಂತಹ ಒಂದು ಪ್ರಾಬ್ಲಮ್ಮಿಂದಾಗಿ ಅವರನ್ನು ಯಾರೂ ಕಾಪಾಡೋಕ್ಕಾಗದೆ ಸತ್ತೋದ್ರು. ಅವರು ಕಲ್ಕತ್ತಾದಲ್ಲಿ ವಾಪಸ್ ಬರಲೇ ಇಲ್ಲ. ಸೊ 1894ರಲ್ಲಿ ಅವರು ಮರಣವನ್ನು ಹೊಂದಿದರು. ಅದು ಮೈಸೂರಿಗರಿಗೆ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಇನ್ನೊಂದು ಯೋಚನೆ ಮಾಡಬೇಕು, ಮೈಸೂರು ಸಾಮ್ರಾಜ್ಯದ ದೊಡ್ಡ ಅರಸರಾದಂತಹ 10ನೇ ಚಾಮರಾಜ ಒಡೆಯರವರು ಸತ್ತಾಗ ಆವತ್ತಿನ ವ್ಯವಸ್ಥೆ, ಆವತ್ತು ಪ್ಲೇನ್ ಇಲ್ಲ, ಏನಿಲ್ಲ, ಬರೀ ಟ್ರೈನಲ್ಲೇ ಬರಬೇಕಾಗಿತ್ತು. ಈ ಬಾಡಿಯನ್ನು 3-4 ದಿನಗಳ ಕಾಲ, ಆಗಾಗಲೇ ಸಾಯೋದಕ್ಕೆ 1 ದಿನ ಹೋಗಿತ್ತು, 2 ದಿನ ಇವರು ಬ್ರಿಟಿಷರ ಅನುಮತಿ ತೆಗೆದುಕೊಂಡು ಅದು ಮೈಸೂರಿಗೆ ಬಂದು ಮಣ್ಣು ಮಾಡಬೇಕು ಅಂತಂದ್ರೂ ಕೂಡ ಶರೀರ ಕೊಳೆತೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಯೇ ಕಲ್ಕತ್ತಾದ ಘಾಟ್ನಲ್ಲಿಯೇ ಅವರನ್ನು ಒಂದು ಸಂಸ್ಕಾರವನ್ನು ಮಾಡಲಾಯಿತು. ಅಂದರೆ ನೀವು ನೋಡಿ, ಮೈಸೂರಿನ ಸಾಮ್ರಾಜ್ಯದ ಅರಸರಾಗಿದ್ದರೂ ಕೂಡ ಅವರಿಗೆ ಅದು ಒಲಿದು ಬರಲಿಲ್ಲ, ಅವರು ಅಲ್ಲೇ ಸಾವಪ್ಪಬೇಕಾಯಿತು. ಅಂತಹ ಕಷ್ಟ ಪರಿಸ್ಥಿತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ 10 ವರ್ಷ ವಯಸ್ಸು. ಆದರೆ 10ನೇ ವರ್ಷಕ್ಕೆ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಲಾಯಿತು. ಆದರೆ ಪಟ್ಟಾಭಿಷೇಕವನ್ನು ಮಾಡಿದ್ರೂ ಕೂಡ 10 ವರ್ಷದ ಬಾಲಕ ಏನನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ, ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತನ್ನ ತಾಯಿಯಾದಂತಹ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರನ್ನ ರೀಜೆಂಟ್ ಆಗಿ ನೇಮಿಸಿ ಅವರ ಆಳ್ವಿಕೆಯಲ್ಲಿ ಇವರ ಹೆಸರಿನಲ್ಲಿ ಆಳ್ವಿಕೆಯನ್ನು ನಡೆಸುವಂತಹ ಒಂದು ಪದ್ಧತಿಯನ್ನು ತಂದರು. ಅದಕ್ಕೆ ರೀಜೆಂಟ್ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಒರಿಜಿನಲ್ ಆಡಳಿತಗಾರನ ಹೆಸರು ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅದರ ಆಡಳಿತ ನಡೆಸ್ತಾ ಇದ್ದಿದ್ದು ವಾಣಿವಿಲಾಸ ಕೆಂಪನಂಜಮ್ಮಣ್ಣಿ ಸನ್ನಿಧಾನ. ಸೊ ಅವರ ಕಾಲದಲ್ಲಿಯೇ ನಮ್ಮ ಮೈಸೂರು ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕರೆಂಟನ್ನು ನೋಡ್ತು. ಯಾಕೆಂದರೆ 1902ರಲ್ಲಿ ಶಿವನ ಸಮುದ್ರಂ ಪ್ರಾಜೆಕ್ಟನ್ನು ತಂದರು. ಅಲ್ಲಿ ಒಂದು ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆಯನ್ನು ಮಾಡಲಾಯಿತು. ಇಡೀ ಪ್ರಪಂಚದಲ್ಲಿ, ಮುಖ್ಯವಾಗಿ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರೆಂಟನ್ನು ನೋಡಿದಂತಹ ಸಿಟಿ ಬೆಂಗಳೂರು ನಗರ. ಅದಾಗಿದ್ದು 1902ರಲ್ಲಿ. ಅದಾಗಿದ್ದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ. ಹಾಗೆ ಚಿತ್ರದುರ್ಗದ ಹತ್ರ ಇರುವಂತಹ ಮಾರಿಕಣಿವೆಯಲ್ಲಿ ವಾಣಿವಿಲಾಸ ಸಾಗರವನ್ನು ಅವರು ಮಾಡಿದ್ರು. ಇದನ್ನು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಮುಮ್ಮಡಿ ಆದ ನಂತರ ಮೈಸೂರಿಗೆ ಏನಾದರೂ ಅಭಿವೃದ್ಧಿಯ ಪರ್ವ ಆರಂಭವಾಯಿತು ಅನ್ನೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಹಾಗಾಗಿಯೇ ನಮಗೆಲ್ಲ ಕರೆಂಟ್ ಬಂದಿದ್ದೆ ಆವಾಗ. ಹಾಗಾಗಿಯೇ ಕೃಷ್ಣರಾಜ ಭೂಪ ಮನೆ ಮನೆಗೆ ದೀಪ ಅನ್ನುವಂತಹ ಒಂದು ಗಾದೆ ಹುಟ್ಕೊಳ್ತು. ಅಂದರೆ ಕೃಷ್ಣರಾಜ ಒಡೆಯರೇ ನಮಗೆ ದೀಪ ಕೊಟ್ಟವರು ಅನ್ನುವಂಥದ್ದು. ಆದರೆ 1902ರ ನಂತರ ಅವರು ನೇರವಾದ ಆಳ್ವಿಕೆಗೆ ಬಂದರು. 16 ವರ್ಷವಾದ ನಂತರ ಅವರಿಗೆ ಆಳ್ವಿಕೆಯನ್ನು ಕೊಡಲಾಯಿತು. ಮತ್ತೆ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಬಂದು ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಸೊ ಈ 1902ರಿಂದ ಅವರು ಸಾಯುವ ತನಕ 1940ರ ತನಕ ಅವರು ಮಾಡಿದ ಸಾಧನೆಗಳು ನಿಮಗೆಲ್ಲ ಆಶ್ಚರ್ಯವಾಗಬಹುದು. ಇವತ್ತಿನ ಜಗತ್ತಿನ ಯಾವ ರಾಜರು ಮಾಡದಷ್ಟು ಸಾಧನೆಗಳನ್ನು ಅವರು ಮಾಡಿದರು. ಮೈಸೂರು ನಗರ ಮತ್ತು ಮೈಸೂರಿನ ಸುತ್ತಮುತ್ತ ಇವತ್ತು ಏನು ದಕ್ಷಿಣ ಕರ್ನಾಟಕ ಅಂತ ಏನು ಕರಿತೀವಿ, ಇಷ್ಟು ಅಭಿವೃದ್ಧಿ ಆಗೋದಕ್ಕೆ ಅವರೇ ಕಾರಣ. ಇವತ್ತು ಉತ್ತರ ಕರ್ನಾಟಕದ ಭಾಗಗಳನ್ನು ನೋಡಿದಾಗ ಉತ್ತರ ಕರ್ನಾಟಕದ ಜನ ಇವತ್ತಿಗೂ ಹೇಳ್ತಾರೆ, ನಮಗೆ ದಕ್ಷಿಣ ಕರ್ನಾಟಕದ ಹಂಗು ಬೇಕಾಗಿಲ್ಲ, ನಮಗೆ ಬೇರೆ ರಾಜ್ಯವನ್ನು ಕೊಡಿ ಅಂತ ಅವ್ರು ಕೇಳ್ತಾ ಇರೋದು ಅದೇ ವಿಚಾರಕ್ಕೆ. ಯಾಕೆಂದರೆ ದಕ್ಷಿಣ ಕರ್ನಾಟಕದಷ್ಟು ಅಭಿವೃದ್ಧಿಯನ್ನು ಆ ಕಡೆ ಹೊಂದಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಏನನ್ನ ಮಾಡಲಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕೆ ಅಂತಂದರೆ ಅವರು ಒಂದು ಕಡೆ ಬ್ರಿಟಿಷರ ನೇರವಾದ ಆಡಳಿತದಲ್ಲಿದ್ದರು, ಅವರ ಅಧೀನದಲ್ಲಿದ್ದರು, ಅವ್ರ ಮಾತು ಕೇಳಬೇಕಾಗಿತ್ತು. ಇನ್ನೊಂದು ಅವರು ಮಠಗಳ ವ್ಯವಸ್ಥೆಯಲ್ಲಿದ್ದರು. ಯಾಕೆಂದರೆ ಅವರೊಬ್ಬರ ಹಿಂದೂ ಸಾಮ್ರಾಜ್ಯದ ಇರೋದ್ರಿಂದ ಅವರು ಹಿಂದೂ ಪದ್ಧತಿಗಳನ್ನು ಆಚರಣೆ ಮಾಡ್ತಾ ಇದ್ರು, ಅದರ ಕಟ್ಟುಪಾಡುಗಳಲ್ಲೂ ಇದ್ದರು. ಆ ಕಟ್ಟುಪಾಡುಗಳ ಜೊತೆಯಲ್ಲಿ ಬ್ರಿಟಿಷರ ಆಧುನಿಕ ದೃಷ್ಟಿಕೋನದ ಜೊತೆಯಲ್ಲಿ ಹೊಸದಾಗಿ ಕ್ರಾಂತಿಕಾರಕ ವಿಚಾರಗಳನ್ನು ಅವ್ರು ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತೆಗೆದುಕೊಂಡ ಪ್ರತಿ ನಿರ್ಧಾರಗಳು ಕ್ರಾಂತಿಕಾರಕವಾಗಿದ್ವು. ಯಾಕೆ ಅಂತಂದರೆ ವಿಧವಾ ವಿವಾಹ ಆವತ್ತಿಗೆ ಇರಲಿಲ್ಲ, ವಿಧವೆಯರಿಗೆ ಪೆನ್ಷನ್ ಇರಲಿಲ್ಲ. ಆವತ್ತಿಗೆ ವಿಧವೆಯರಿಗೆ ಪೆನ್ಷನನ್ನು ಕೊಟ್ಟರು. ಒಬ್ಬ ವಿಧವೆಯನ್ನು ನೋಡಿದ್ರು. ಆ ವಿಧವೆ ಅಲ್ಲಿ ಬಂದು ಅವರು ಹೇಳಿದ್ರು, ನನಗೆ ನಿಮ್ಮ ಸರ್ವೀಸಲ್ಲಿ ಇದ್ದಂತಹ ನಮ್ಮ ಗುಮಾಸ್ತರಾಗಿದ್ದರು ನನ್ನ ಗಂಡ ಇವತ್ತು ಸತ್ತಿದ್ದಾರೆ, ಆದರೆ ನಿಮ್ಮ ಸರ್ವೀಸಲ್ಲಿ ಇದ್ದಿದ್ದಕ್ಕೆ ನನಗೇನು ಸಿಕ್ತು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳಿದಾಗ, ಇವತ್ತಿನಿಂದ
ಸರ್ವೀಸಲ್ಲಿ ವಿಧವಾ ವೇತನವನ್ನು ಕೊಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಫಸ್ಟು ವಿಧವಾ ವೇತನವನ್ನು ಕೊಟ್ಟಂತಹ ಕೀರ್ತಿ ಭಾರತದಲ್ಲಿ ಅದು ನಾಲ್ವಡಿಯವರಿಗೆ ಸೇರುತ್ತೆ. ಸೊ ಹಾಗೆಯೇ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಅವ ಮೊದಲಿಂದಲೂ ಬ್ರಾಹ್ಮಣೇತರ ಸಂಘಗಳು ಒಂದು ಜಗಳವನ್ನು ಮಾಡ್ತಾ ಇದ್ವು. ಏನಪ್ಪ ಅಂತ ಕೇಳಿದ್ರೆ, ನಿಮ್ಮ ಆಡಳಿತ ಮತ್ತು ಅಧಿಕಾರದಲ್ಲಿ ಹೆಚ್ಚಿನ ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣೇತರರಿಗೆ ಅವಕಾಶವೇ ಇಲ್ವಲ್ಲ, ಶೂದ್ರಾತಿಶೂದ್ರರಿಗೆ ನಿಮ್ಮ ಅಧಿಕಾರದಲ್ಲಿ ಅವಕಾಶವೇ ಇಲ್ವಲ್ಲ ಅಂತ ಕೇಳಿದಾಗ ಅವರೇನು ಮಾಡಿದ್ರು, ಆಯಿತು ಅಂತ ಹೇಳಿ ಒಂದು ಆಯೋಗವನ್ನು ಸ್ಥಾಪನೆ ಮಾಡಿದ್ರು. ಆಯೋಗವನ್ನು ಸ್ಥಾಪನೆ ಮಾಡಿದಾಗಲೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತನ್ನು ಹೇಳಿದರು, ನೋಡಿ, ಕೆಲಸ ಮಾಡೋದಕ್ಕೆ ಸ್ಕಿಲ್ ಬೇಕು, ತಾಂತ್ರಿಕ ಕೌಶಲ್ಯ, ಪರಿಣಿತಿ ಬೇಕು. ಆದರೆ ಪರಿಣಿತಿ ಇಲ್ಲದೇ ಇರೋರನ್ನ ನೀವು ಮೀಸಲಾತಿ ಅನ್ನೋ ಹೆಸರಲ್ಲಿ ಸೇರಿಸ್ಕೊಂಡ್ರೆ ನೀವು ಕೆಲಸ ಮಾಡಿಸೋದಕ್ಕಾಗೋದಿಲ್ಲ ಅಂತ ಹೇಳಿದರು. ಆವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರು, ನೀವು ಹೇಳೋ ಮಾತು ಸರಿ ಇದೆ ವಿಶ್ವೇಶ್ವರಯ್ಯನವರೇ, ಆದರೆ ಪರಿಣಿತಿನೇ ಇಲ್ಲದೆ ಇರೋರಿಗೆ ಕೌಶಲ್ಯದ ತರಬೇತಿನೇ ಕೊಡದೇನೆ ಪರಿಣಿತಿ ಹೇಗೆ ಬರುತ್ತೆ ಅಂತ ಕೇಳಿದ್ರು. ನೀವು ಒಂದು ಅವಕಾಶವನ್ನು ಕೊಟ್ಟರೆ ತಾನೇ ಅವರಿಗೆ ಪರಿಣಿತಿ ಬರುತ್ತೆ. ಪರಿಣಿತಿನೇ ಬರದೇ ಹೋದರೆ, ಅಂದರೆ ಅವಕಾಶವನ್ನೇ ಕೊಡದೆ ಹೋದರೆ ಪರಿಣಿತಿ ಆದರೂ ಯಾವಾಗ ಬರುತ್ತೆ ಅನ್ನುವ ಪ್ರಶ್ನೆ ಕೇಳಿ ಅವರು ಒಂದು ಮಾತನ್ನು ಹೇಳಿದ್ರು, ಇವತ್ತಿನಿಂದ ನಾನು ಇಲ್ಲಿ ಪ್ರಜಾಮಿತ್ರ ಮಂಡಳಿ ಇವರೆಲ್ಲ ಏನು ಕೋರಿಕೆಯನ್ನು ಇಟ್ಟಿದ್ದಾರೆ ಅದರ ಪ್ರಕಾರ ಮೀಸಲಾತಿಯನ್ನು ನಾನು ಕೊಡ್ತೀನಿ ಎನ್ನುವಂತಹ ನೇರವಾದ ವಿಚಾರವನ್ನು ಹೇಳಿದ್ರು. ಕೌಶಲ್ಯವಿಲ್ಲದೆ ಇರೋರ ಹತ್ರ ನನ್ನ ಕೈಲಿ ಕೆಲಸ ಮಾಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತೆ ಹೇಳ್ತಾ, ನಾನು ಈ ಕೆಲಸವನ್ನು ಬಿಡಬೇಕಾಗತ್ತೆ ಅಂತ ಹೇಳಿದಾಗಲೂ ಕೂಡ, ನೀವು ಬಿಟ್ಟರೂ ಪರವಾಗಿಲ್ಲ, ನಾನು ಈ ಮೀಸಲಾತಿಯನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ಅಂತ ಹೇಳಿದರು. ಮೀಸಲಾತಿಯನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಸೊ ಅವರು ಮೊಟ್ಟ ಮೊದಲಿಗೆ ಭಾರತದಲ್ಲಿ ಯಾರಾದರೂ ಮೀಸಲಾತಿಯನ್ನು ಶೂದ್ರ ವರ್ಗಗಳಿಗೂ ಅಥವಾ ಕೆಳವರ್ಗಗಳಿಗೂ ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹೀಗೆ ಆಮೇಲೆ ಅಂಗವಿಕಲರ ಇದನ್ನೆಲ್ಲ ಸ್ಥಾಪನೆ ಮಾಡಿದ್ರು. ಮತ್ತು ನಮ್ಮ ಸಂಪನ್ಮೂಲಗಳು ಹೋಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಇವತ್ತು ಏನೇನಿದೆಯೋ ಮೈಸೂರಲ್ಲಿ, ಅದು ಮೈಸೂರು SBM ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, KRS ಡ್ಯಾಮ್ ಇರ್ಬೋದು, ಅಥವಾ ನಮ್ಮ ಸಿಲ್ಕ್ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿಗಳಿರ್ಬೋದು, ಸ್ಕಿಲ್ ಎಲ್ಲವೂ ಕೂಡ ಅವ್ರ ಕಾಲದಲ್ಲಿ ಸ್ಥಾಪನೆ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ರಾತ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. 8:30 ಕರೆಂಟ್ ಇಲ್ಲ, ಆವಾಗ ಕರೆಂಟ್ ಹೋಗಿತ್ತು. ಆವಾಗ ಅವರು ಸಣ್ಣ ಬೆಳಕಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾರೋ ಹೋಗಿ, ಇಷ್ಟೊತ್ತಿನಲ್ಲಿ ನೀವು ಕೆಲಸ ಮಾಡ್ತಿರಲ್ಲ, ನೀವು ಮಹಾರಾಜರು, ನೀವು ಯಾಕಿಷ್ಟು ಶ್ರಮ ಪಡಬೇಕು, ನಿಮ್ಮ ಕಣ್ಣುಗಳಿಗೆಲ್ಲ ಆಯಾಸವಾಗಲ್ವೇ ಅಂತ ಹೇಳಿದಾಗ ನಾಲ್ವಡಿಯವರು ಸ್ಪಷ್ಟವಾಗಿ ಹೇಳಿದ್ರು, ನನ್ನನ್ನು ರಾಜ ಅಂತ ನೀವೆಲ್ಲ ಭಾವಿಸ್ತೀರಿ, ಆದರೆ ನಾನೊಬ್ಬ ಪ್ರಧಾನ ಸೇವಕ ಅಂತ ಅಂದ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ರು. ಅದೇ ರೀತಿ ನಡ್ಕೊಂಡ್ರು. ನಾವಿವತ್ತು ಬಹಳ ಜನ, ಇವತ್ತಿನ ಎಲ್ಲ ರಾಜಕಾರಣಿಗಳು ನೀವು ನೋಡಬಹುದು, ಏನು ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು ನಾನು ಪ್ರಧಾನ ಸೇವಕ, ಪ್ರಧಾನಮಂತ್ರಿ ಅಲ್ಲ ಅಂತ ಹೇಳ್ತಾರೆ. ಅದೇ ಥರ ಮೊನ್ನೆ ಭಾಷಣ ಮಾಡ್ತಾ ಇದ್ದಾಗ ತಮಿಳುನಾಡಿನ ಅವರು ಏನು CM ವಿಜಯ್ ಅವರು ಹೇಳ್ತಾರೆ, ನಾನು ಪ್ರಧಾನ ಸೇವಕ, ಮುಖ್ಯಮಂತ್ರಿ ಅಲ್ಲ, ನಾನು ಮುಖ್ಯ ಸೇವಕ ಅಂತ ಹೇಳಿದರು. ನೆನ್ನೆ DK ಶಿವಕುಮಾರ್ ಕೂಡ ಅದೇ ಮಾತುಗಳನ್ನು ನೆನ್ನೆ ಪುನರುಚ್ಚಾರ ಮಾಡಿದ್ರು. ಆದರೆ ಇವರೆಲ್ಲರಿಗೂ ಸ್ಫೂರ್ತಿಯಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾತುಗಳು ಅನ್ನೋದನ್ನು ನಾವು ಮರಿಬಾರ್ದು. ಸೊ ಹಾಗಾಗಿ ಇಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇನ್ನೊಂದು ಮಹದುಪಕಾರವನ್ನು ಮಾಡಿದ್ರು. ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು 1916ರಲ್ಲಿ. ಅದು ಮೊಟ್ಟ ಮೊದಲೆಯ ವಿಶ್ವವಿದ್ಯಾನಿಲಯ. ಅದು ಮಾತ್ರ ಅಲ್ಲ, ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಬನಾರಸ್ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಕೂಡ ಅವರೇ ಮೊದಲನೇ ಚಾನ್ಸಲರ್ ಆಗಿದ್ದರು. ಅಂತಹವರು ಇವತ್ತು ನಾವೇನಿವತ್ತು KSYUನಲ್ಲಿ ಇದ್ದೀವಿ, ಈ KSYU ಜಾಗ ಏನಿದೆ ಇದನ್ನು ಕೊಟ್ಟವರು ಕೂಡ ಅವರೇ ಅನ್ನೋದನ್ನು ಮರಿಬಾರ್ದು. ಈ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದ್ದು ಅವರೇ, ಜಾಗವನ್ನು ಕೊಟ್ಟಿದ್ದು ಅವರೇ. ನಾವಿವತ್ತು ಆ ಜಾಗದಲ್ಲೇ ನಮ್ಮ ವಿಶ್ವವಿದ್ಯಾನಿಲಯವನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಹಾಗಾಗಿ ಒಂದು ಕಳೆದ ಬಾರಿ ನಮ್ಮ ಮಾನ್ಯ ಕುಲಪತಿಗಳು ಶರಣಪ್ಪ ಹಲಸೆ ಅವರೊಂದು ಮಾತು ಹೇಳಿದರು, ರೀ ಎಲ್ಲರೂ ಬರ್ತಾರೆ ರೀ, ನನ್ನ ರೂಮ್ಗೆ ಬಂದಾಗ ಈ ಜಾಗವನ್ನು ಕೊಟ್ಟಂತಹ ಮಹಾತ್ಮಂದು ಇಲ್ಲಿ ಒಂದು ಫೋಟೋ ಇರಬೇಕು, ಅದು ಇಲ್ವಲ್ರಿ ಅಂತ ಹೇಳಿದರು. ಸೊ ಹಾಗಾಗಿ ಅಂದರೆ ಅವರ ಮನಸ್ಸು, ಮಾನ್ಯ ಕುಲಪತಿಗಳು ಅವರಿಗೆ ಗೌರವವನ್ನು ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿ ಅವರು ತಮ್ಮ ಚೇಂಬರ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಫೋಟೋವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಅದನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ, ಅಂದರೆ ಈ ಒಂದು ಸಂದರ್ಭದಲ್ಲಿ ನಾವು ಯಾರನ್ನಾದರೂ ಕೇಳೋಣ ಅಂತ ಅಂದ್ಕೊಂಡ್ವಿ ಥರ. ಆಗ ವರ್ಚಸ್ವಿ ಬುದ್ಧಿ ಅಂತ ಇದ್ದಾರೆ, ಅವರು ಜಯಚಾಮರಾಜ ಒಡೆಯರವರ ಮಗಳ ಮಗ.
ಅವರೇ ಇಲ್ಲಿಗೆ ಆ ಫೋಟೋನ ತಂದು ಕೊಟ್ಟರು. ನಮಗೆ ಅದು ತುಂಬ ಸಂತೋಷ ಆಯಿತು. ಯಾಕೆಂದರೆ ರಾಜರ ಸಂಬಂಧಗಳು ಇವತ್ತಿಗೂ ಕೂಡ ಈ ವಿಶ್ವವಿದ್ಯಾನಿಲಯಕ್ಕೆ ಇದೆ ಅಂತ ಹೇಳಿ. ಹಾಗೆಯೇ ಮಾನ್ಯ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠವನ್ನು ಉದ್ಘಾಟನೆ ಮಾಡಿದ್ದು ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ರವರು. ಮೊದಲನೇ ಸಮ್ಮೇಳನವನ್ನು ಸೆಮಿನಾರ್ನ ನಾವು ಮಾಡಿದಾಗ ಬಂದಿದ್ದು ಯದುವೀರ್ ಕೃಷ್ಣರಾಜ ಒಡೆಯರು. ಸೊ ಇವತ್ತಿಗೂ ಅವರಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇದೆ. ಆ ವಂಶದ ಕೊಡುಗೆಗಳನ್ನು ನಾವು ಸ್ಮರಿಸ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕುಲಪತಿಗಳು ಇಲ್ಲಿ ಆಗಮಿಸಿದ್ದಾರೆ, ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ಕುಲಸಚಿವರು ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನಮ್ಮ ಡೀನ್ ಶೈಕ್ಷಣಿಕ ಆದಂತಹ ರಮಾನಾಥಂ ನಾಯ್ಡು ಸರ್ ಇದ್ದಾರೆ, ಅವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ನಮ್ಮ ಪರೀಕ್ಷಾಂಕ ಕುಲಸಚಿವರಾದ ಪ್ರೊಫೆಸರ್ ಆನಂದ್ ಸರ್ ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನಮ್ಮ ಹಣಕಾಸು ಅಧಿಕಾರಿಗಳಾದಂತಹ ನಮ್ಮ ಇವರು ಕೂಡ ಇದ್ದಾರೆ, ಅವರ ಹಣಕಾಸು ಅಧಿಕಾರಿಗಳಾದಂತಹ ನಮ್ಮ ನಿರಂಜನ್ ರಾಜ್ ಸರ್ಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಡೀನ್ ಅಧ್ಯಯನ ಕೇಂದ್ರ ಶೈಕ್ಷಣಿಕ ಸಂಯೋಜಕರಾದಂತಹ ಆನಂದ ಗೌಡ್ರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ಎಲ್ಲ ನಮ್ಮ ಶಿಕ್ಷಕರು, ಬೇರೆ ಬೇರೆ ಪೀಠದ ನಿರ್ದೇಶಕರುಗಳು, ನಮ್ಮ ಶಿವಕುಮಾರ ಸ್ವಾಮಿ ಅವರು, ನಮ್ಮ ನಟರಾಜ್ ಸರ್, ಹಾಗೆಯೇ ನಮ್ಮ ಬಸವರಾಜ್ ಸರ್, ಕನ್ನಡದ ಒಂದು ದೊಡ್ಡ ಆಸ್ತಿಯವರು, ಹಾಗೆಯೇ ಎಲ್ಲ ವಿದ್ವಾಂಸರೆಲ್ಲ ಇದ್ದೀರಿ, ಎಲ್ಲ ನಮ್ಮ ವಿಶ್ವವಿದ್ಯಾನಿಲಯದ ನೌಕರರಿದ್ದೀರಿ ಮತ್ತು TV9ನ ಸಿಬ್ಬಂದಿಗಳಿದ್ದೀರಿ. ಅವರೆಲ್ಲರಿಗೂ ಕೂಡ ನಿಮಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಹೊಸದಾದಂತಹ ಕನಕದಾಸ ಪೀಠದ ನಿರ್ದೇಶಕರಾದಂತಹ ನಮ್ಮ ಶ್ರೀಕಾಂತ್ರವರು ಕೂಡ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಇದೇ ತಿಂಗಳ 29ನೇ ತಾರೀಕು ನಮ್ಮ ಮಾನ್ಯ ಕುಲಪತಿಗಳು ಒಂದು ಡೇಟನ್ನು ಕೊಟ್ಟಿದ್ದಾರೆ. ಒಂದು ನ್ಯಾಷನಲ್ ಸೆಮಿನಾರ್ ಆನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ಸ್ ಕಾಂಟ್ರಿಬ್ಯೂಷನ್ ಆನ್ ಪೇಂಟಿಂಗ್ಸ್ ಬಗ್ಗೆ ಒಂದು ಇದೆ. ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದವರು ನಮಗೆ ಈಗಾಗಲೇ ಸಹಯೋಗವನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. 29ನೇ ತಾರೀಕು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ಈಗ ಮಾನ್ಯ ಕುಲಸಚಿವರು 2 ಮಾತುಗಳನ್ನು ಆಡಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮ ದಿನೋತ್ಸವದ ಪ್ರಯುಕ್ತ ಇವತ್ತು ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ. ಕುರಿತಂತೆ ಪ್ರೊಫೆಸರ್ ಪ್ರೊಫೆಸರ್ ಸರ್ವಪಿಳ್ಳೆ ಅಯ್ಯಂಗಾರ್ ಅವರು ವಿಸ್ತಾರವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತಂತೆ ಎಲ್ಲನೂ ಮಾತಾಡ್ಬಿಟ್ಟಿದ್ದಾರೆ. ಅಂದರೆ ಗ್ಲಿಮ್ಸಸ್ ಅವರ ಬಾಲ್ಯದಿಂದ ಹಿಡಿದು ಅವ್ರು ಹೇಗೆ ಅಧಿಕಾರಕ್ಕೆ ಬಂದರು, ಅವ್ರು ಏನೆಲ್ಲ ಶಿಕ್ಷಣ ಪಡೆದ್ರು ಮತ್ತು ಹೇಗೆಲ್ಲ ಸುಧಾರಣೆ ಮಾಡಿದ್ರು ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರು ಒಂದು ಆಧುನಿಕ ಭಾರತದ ಒಂದು ಶಿಲ್ಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗಂತ ಇದ್ದಂಥ ವಿಷನ್ 100 ವರ್ಷದ ಒಂದು ಗುರಿಯನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಇವತ್ತಿನ ಮೈಸೂರು ಅವರು ಕಟ್ಟಿದ್ದ ಮೈಸೂರೇ. ಯಾಕಂದರೆ ಅವತ್ತು ಅವರು ಯೋಜನೆಗಳನ್ನ ರೂಪಿಸಿಲ್ಲ ಅಂದಿರಿ ಇಷ್ಟು ದೊಡ್ಡ ದೊಡ್ಡ ರಸ್ತೆಗಳು ಮತ್ತು ದೊಡ್ಡ ಇದೆ ಇಂಥದ್ದು ಬೇರೆ ಬೇರೆ ನಗರ ಹೇಗೆ ಅಭಿವೃದ್ಧಿ ಆದಾಗೂ ಹೇಗೆ ಬೆಳವಣಿಗೆ ಆದಾಗಲೂ ಏನು 100 ವರ್ಷ ಆದಮೇಲೆ ಮೈಸೂರು ಹೇಗಿರಬೇಕು ಅಂತೆಲ್ಲ ಪ್ಲ್ಯಾನ್ ಇಟ್ಕೊಂಡು ಅದೇ ಥರ ಅವರು ವಿಸ್ತಾರ ಮಾಡಿಕೊಂಡು ಮಾಡಿದ್ರು.
ಮೊನ್ನೆ ನಾನು ನೋಡ್ಬೇಕಾದ್ರೆ ಅರಮನೆಯಿಂದ ಹಿಡಿದು ನಮ್ಮ ಜಯಲಕ್ಷ್ಮಿ ವಿಲಾಸ್ ಗಂಗೋತ್ರಿ ನೇರವಾದಂಥ ರಸ್ತೆ, ಎಲ್ಲೂ ಅಂಕು ಡೊಂಕು ಇಲ್ಲ. ಅಲ್ಲಿಂದ ಶುರು ಮಾಡಿದ್ರೆ ಇಲ್ಲಿ ತನಕ ಒಂದು ನೇರವಾದ ರಸ್ತೆಯನ್ನು ಅವರು ಒಂದು ಮಾಡಿರೋದು ನಿಜವಾಗ್ಲೂ ಆವಾಗ ಪ್ಲ್ಯಾನ್ ಹೇಗಿತ್ತು ಅಂತೇಳಿ ಒಂದು ಭಾಳ ಒಂದು ಖುಷಿ ಪಡಬೇಕಾದ ವಿಚಾರನೇ. ಅದ್ರ ಜೊತೆಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಆಯೋಜಿಸ್ತಾರೆ. ಯಾಕಂದರೆ ಬರೀ ರಾಜ್ಯಗಳೇ ಸೇರಿಕೊಂಡು ಮಂತ್ರಿಗಳೇ ಸೇರಿಕೊಂಡು ರೂಪಿಸಿದ್ರೆ ಒಂದು ಇದನ್ನು ರಾಜ್ಯನ ಅದು ಒಂದು ಅರ್ಥ ಬರಲ್ಲ ಅಂತೇಳಿ ಎಲ್ಲನೂ ಒಳಗೊಂಡಂಥ ಒಂದು ಜನಗಳನ್ನ ಸೇರಿಸ್ಕೊಂಡು ಪ್ರತಿ ವರ್ಷಕ್ಕೆ 2 ಸಾರಿ ಅವರು ಸಭೆ ಮಾಡ್ತಾರೆ, ಜೂನ್ ಮತ್ತು ಅಕ್ಟೋಬರಲ್ಲಿ. ಆ ಸಭೆ ಏನಂದರೆ ದಸರಾ ಟೈಮಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಜೂನ್ ಟೈಮಲ್ಲಿ ಅವ್ರು ಮಾಡ್ತಾರೆ. ಎಲ್ಲನೂ ಈ ಥರ ಸಭೆಯೆಲ್ಲ ಸೇರಿಸಿ ಅವರ ಅಹವಾಲುಗಳನ್ನು ಸ್ವೀಕರಿಸ್ಕೊಂಡು ಅದಕ್ಕೆಲ್ಲ ಏನೆಲ್ಲ ಮಾಡ್ಬೋದು ಅಂತೇಳಿ ಅದನ್ನೆಲ್ಲ ಅವ್ರು ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಲಿಲ್ಲ. ಅವ್ನು ಚಿಕ್ಕವನು ಕೆಳಗವನು ಶೂದ್ರ ಅದು ಇದು ಅಂತ ಎಲ್ಲರದ್ದು ತಗೊಂಡು ಒಪಿನಿಯನ್ ತಗೊಂಡು ಅಭಿವೃದ್ಧಿ ಪಥದ ಹತ್ರ ಅವ್ರು ಅವತ್ತಿನ ಕಾಲದಲ್ಲೇ ಮಾಡ್ತಾರೆ. ಮತ್ತು ವಿಧಿ ಸಭೆ ಅನ್ನೋದು ಮಾಡ್ತಾರೆ. ಎಲ್ಲೂ ದೇಶದಲ್ಲಿ ಎಲ್ಲೂ ಇರೋದಿಲ್ಲ ಅದು, ನ್ಯಾಯ ದೊರಕಿಸ್ಕೊಡೋಂಥ ನ್ಯಾಯ ವಿಧಿ ಸಭೆ ಅಂತ. ಅಲ್ಲೂ ಸಹ ಅವ್ರಿಗೆ ಸುಮಾರು 22 ಜನ ಅಂತ ಸೇರಿಸಿ ಒಳ್ಳೆಯ ವಿದ್ವಾಂಸರನ್ನು ಅಲ್ಲೂ ಅವ್ರು ಏನೇನೆಲ್ಲ ಸಮಸ್ಯೆಗಳಿರ್ತದೆ ಜನದ್ದು ಅದೆಲ್ಲ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಮತ್ತು ಅವ್ರು ಹೇಳ್ದಾಗೆ ಶಿಕ್ಷಣದಲ್ಲಿ ಹೇಳಬೇಕು ಅಂದರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸ್ತಾರೆ, ಬೇಕಾದ ಶಾಲೆಗಳನ್ನು ಸ್ಥಾಪಿಸ್ತಾರೆ, ಪ್ರೈಮರಿ ಶಾಲೆ, ಪ್ರಾಥಮಿಕ ಶಾಲೆಗಳು ಮತ್ತು ಕಾಲೇಜು, ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು ಮತ್ತು ನಮ್ಮ ಮೈಸೂರು ವಿಶ್ವವಿದ್ಯಾಲಯ. ನೀರಿನವರಿಗೆ ಬಂತು ಅಂದರೆ KRS ಮತ್ತು ಬ್ಯಾಂಕಿಂಗ್ ಬಂತು ಅಂದರೆ SPM. ಯಾವ ಕ್ಷೇತ್ರನೂ ಬಿಡಲಿಲ್ಲ ಅವರು. ಈಗಿನವ್ರು ಯಾರೂ ಏನೂ ಮಾಡಿಲ್ಲ. ಇವತ್ತು ಅವ್ರನ್ನ ಎಷ್ಟೊಂದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರೆ ಸಾಕಾಗಿದೆ ಇವತ್ತಿನ ಕಾಲದಲ್ಲಿ. ಆದರೂ ಅಷ್ಟೆಲ್ಲ ಇದ್ದರೂ 400 kg ಚಿನ್ನ ಮಾರಿ ನಮ್ಮ KRS ಡ್ಯಾಮ್ ಕಟ್ಟಿದ್ದು ಇವತ್ತಿನ ದಿನ ಯಾರು ಮಾಡ್ತಾರೆ? ಅದು ನಿಜವಾದಂಥ ಒಂದು ದೊಡ್ಡ ಸಾಧನೆ. ಅದು ತ್ಯಾಗಕ್ಕೆ ಒಂದು ದಾರಿದೀಪ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಅವರು ನಮ್ಮ 400 kg ಮನೇಲಿ ಇರಲಿ ಚಿನ್ನ ಅಂತ ಅಂದಿರಿ, ಇವತ್ತು ನೀರೇ ಕುಡಿತಿರ್ಲಿಲ್ಲ ನಾವು 4-5 ಜಿಲ್ಲೆ. ಅವರು ಇವತ್ತು ನೆಮ್ಮದಿಯಾಗಿ ರೈತರು ಬದುಕ್ತಾ ಇರೋದಕ್ಕೆ ಕಾರಣ ಮೈಸೂರು ಮಹಾರಾಜರು ಕೊಟ್ಟಂಥ ಒಂದು ದೀವಿಗೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಈ ಹಂತದಲ್ಲಿ ಅವ್ರನ್ನ ಸ್ಮರಿಸಬೇಕು ಮತ್ತು ಮುಂದೆನೂ ನಾವು ಮರಿದಾಗೆ ಅದನ್ನು ನಾವು ನೆನೆಸ್ತಾ ನಮ್ಮ ರಾಜರ ಮನೆತನ ಇವಾಗಲೂ ಅಷ್ಟೇ. ನಾವು ರಾಜರು ಅಂತ ಅಂದರೆ ಯದುವೀರವರಿಂದ ಹಿಡಿದು ಹಿಂದೆ ಯಾರು ರಾಜ ಇತ್ತು ನಮಗೊಂಥರ ಎಮೋಷ್ನಲ್ ಅಟ್ಯಾಚ್ಮೆಂಟು. ಮೈಸೂರಿನ ಭಾಗದವರಿಗೆ ಆ ರಾಜರ ಮನೆತನ ಅಂತ ಅಂದರೆ ಸಾಕು, ಏನೋ ಒಂದು ವ್ಯಾಮೋಹ, ಒಂದು ಪ್ರೀತಿ ವಿಶ್ವಾಸ ಅದೇ ಥರ ಉಳ್ಕೊಂಡ್ಬಂದಿದೆ. ಅದೇ ಥರ ಎಲ್ಲ ಮುಂದುವರಿಲಿ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಯ ಬಗ್ಗೆ ಇವರು ಮಾತಾಡಿದ ಕುಲಸಚಿವರಾದ ನವೀನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಡೀನ್ ಶೈಕ್ಷಣಿಕ ಕೇಂದ್ರದ ಅಧ್ಯಕ್ಷರಾದ ರಮನಾಥ್ ನಾಯ್ಕ್ ಸರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಒಂದೆರಡು ಮಾತಾಡಲು ನಿಮಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮತ್ತೆ ಎಲ್ಲರಿಗೂ ನಮಸ್ಕಾರ. ನಿಮಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಪೀಠವನ್ನು ಸ್ಥಾಪಿಸಿ ಆ ಪೀಠದ ನಿರ್ದೇಶಕರನ್ನಾಗಿ ಡಾಕ್ಟರ್ ಸೆಲ್ವಪಿಲ್ಲ ಅಯ್ಯಂಗಾರ್ ಅವರನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಅದರಂತೆ ಅವರು ಪ್ರತಿ ವರ್ಷ ಜಯಂತಿ ವರ್ಧಂತಿ ಕಾರ್ಯಕ್ರಮಗಳು ಹಾಗೂ ಸೆಮಿನಾರ್ಗಳು ನಡೆಸ್ತಾ ಬಂದಿದ್ದಾರೆ. ಎಲ್ಲರಿಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಿಗೆ ವಂದಿಸಿ ನಮ್ಮ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ಗೆ ನಮಸ್ಕಾರಗಳು ತಿಳಿಸ್ತಾ, ಹಣಕಾಸು ಅಧಿಕಾರಿಗಳು ಹಾಗೆ ಡೀನ್ ಅಧ್ಯಯನಕ್ಕೆ ಇವತ್ತೇ ಚಾರ್ಜ್ ತಗೊಂಡಿದ್ದಾರೆ ಅವರಿಗೆ ನಮಸ್ಕಾರ ತಿಳಿಸ್ತೀನಿ. ಹಾಗೆ ಈ ಪೀಠದ ನಿರ್ದೇಶಕರಿಗೆ ನಮಸ್ಕಾರ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ನಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೆ ಶುಭಾಶಯ ತಿಳಿಸುತ್ತೇನೆ. ಈಗ ನಾವು ಮೈಸೂರಲ್ಲಿ ಇದ್ದೀವಿ ಅಂತ ಅಂದರೆ ಅವರ ನಮಗೆ ಕೊಟ್ಟ ಜೀವನ ಅನಿಸುತ್ತೆ. ನಾವೆಲ್ಲೋ ಬೇರೆ ಕಡೆ ಹಳ್ಳಿ ಕಡೆ ಇದ್ದೀವಿ, ಇಲ್ಲಿ ಬಂದು
ಇಲ್ಲಿ ನಿಂತಿದ್ದೀವಿ ಅಂತ ಅಂದರೆ ಅವರು ಕೊಟ್ಟ ಕೊಡುಗೆ. ಅವರು ಅನ್ನ ಕೊಟ್ಟಿದ್ದಾರೆ. ಈಗ ಮೈಸೂರಲ್ಲಿ ಇದ್ದೀವಿ ಅಂತ ಅಂದರೆ ನಿಮಗೇನು ಬಿಡಪ್ಪ ಮೈಸೂರು ಮಹಾರಾಜರು ಅಂತಾರೆ, ಅದು ಒಂದು ಹೆಸರಿದೆ. ಮತ್ತು ಇನ್ನೊಂದು ಮಾತಾಡ್ತಾರೆ ಒಡೆಯ ಅಂತ. ಚೆನ್ನಾಗಿ ದುಡ್ಡಿರೋರನ್ನು ನಿನಗೇನು ಬಿಡಪ್ಪ ಒಡೆಯ ಅಂತಾರೆ. ಹಾಗೆ ಅವರ ಹೆಸರನ್ನು ಈ ರೀತಿ ಬರ್ತಾ ಇದೆ, ಜನಸಾಮಾನ್ಯರಲ್ಲಿ ಬರ್ತಾ ಇದೆ. ಈಗ ಆಗಲೇ ನಮ್ಮ ಪ್ರೊಫೆಸರ್ ಹೇಳಿದ್ರು ಮೀಸಲಾತಿಯನ್ನು ಮೊದಲನೇ ಬಾರಿಗೆ ಜಾರಿಗೆ ತಂದಿದ್ದಾರೆ ಅಂತ. ಅದಕ್ಕೆ ಅವರನ್ನು ಮೀಸಲಾತಿಯ ಜನಕ ಅಂತ ಕರೀತಾರೆ ಅಂತ ನಾನು ಬೆಳಗ್ಗೆ ಓದಿದೆ. ಹೆಚ್ಚು ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನು ಅಂದರೆ ಅವ್ರ ಬಗ್ಗೆ ಸಣ್ಣ ಸಣ್ಣ ಪುಸ್ತಕ ಏನಾದರೂ ತಮ್ಮ ಪೀಠದ ವತಿಯಿಂದ ಮುದ್ರಿಸಿಕೊಟ್ರೆ ಸುಮಾರು ಜನ ಓದ್ತಾರೆ, ತಿಳ್ಕೊಳ್ತಾರೆ ಅಂತ ನನ್ನ ರಿಕ್ವೆಸ್ಟು. ಹಾಗೆ ಅವರು ವೈದ್ಯಕ್ಕೆ, ವಿದ್ಯೆಗೆ, ನೀರು, ಪ್ರಯಾಣ, ಹಾಗೆ ಒಂದು ಎಕ್ಸಾಂಪಲ್ ಹೇಳಿದ್ರು, ಎಲ್ಲೋ ಕಲ್ಕತ್ತಾನಲ್ಲೋ ಎಲ್ಲೋ ತೀರ್ಕೊಂಡ್ರೆ ಅವ್ರು ಬರೋಕ್ಕೆ 4-5 ದಿನ ಆಗುತ್ತೆ ಅಂತ. ಅದಕ್ಕೆ ಆ ಪ್ರಯಾಣಕ್ಕೆ ಅವರು ಸೌಲಭ್ಯ, ಈ ಟ್ರೈನ್ ಎಲ್ಲ ಬೆಂಗಳೂರು, ಈಗ ಹಾಸನ ಈ ಕಡೆ ಎಲ್ಲ ರೈಲು ಟ್ರ್ಯಾಕನ್ನು ಒದಗಿಸಿದ್ದಾರೆ ಅಂತ. ಹಾಗೆ ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ ಅಂತ, ಬಸವಿ ಪದ್ಧತಿ ರದ್ದು ಮಾಡಿದ್ದಾರೆ ಅಂತ, ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆಯನ್ನು ತಂದಿದ್ದಾರೆ ಅಂತ. ಹಾಗೆ ವಿಧವೆ ವಿವಾಹ ಮತ್ತು ಮುಖ್ಯವಾಗಿ ಮಹಿಳೆಯರಿಗೆ ಕಡ್ಡಾಯ ಶಿಕ್ಷಣ. ಈಗ ಸಮಾಜದಲ್ಲಿ ಗೌರವ ಸಿಗಬೇಕು ಅಂದರೆ ಶಿಕ್ಷಣ ಅಗತ್ಯ ಅಂತ. ಅದಕ್ಕೆ ಅವರು ಮೊದಲನೇ ಬಾರಿಗೆ ಅವರು ತಂದಿದ್ದಾರೆ. ಹಾಗೆ ನಮ್ಮ ಕುಲಸಚಿವರು ಮಾತಾಡಿದರು ಈಗ ನೀರಿನ್ಗೆ, ಯಾಕೆಂದರೆ 400 kg ಚಿನ್ನ ಯಾರೂ ಕೊಡಲ್ಲ. ಅವರೇನೋ ಸುಮ್ಮನೆ ಮಾರುವೇಷದಲ್ಲಿ ಹೋಗ್ತಾರೆ, ರಾಜರು ಬಂಟರು ಎಲ್ಲ ಹೋಗಿ ಮಾಹಿತಿ ತಗೊಳ್ತಾ ಇದ್ದರು ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅಂತ. ಆ ರೀತಿ ಇವರು ರಾಜರು ಹೋದಾಗ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾಗ ಅವರು ಮುದ್ದೆ ಕೊಟ್ರಂತೆ. ಆ ಮುದ್ದೆ ತಿಂದು, ಇದು ಕತೆ ಇರ್ಬೋದು, ನನಗೆ ವಾಸ್ತವ ಗೊತ್ತಿಲ್ಲ, ಆ ಮುದ್ದೆ ತಿಂತ ಯಾಕೆ ನಿಮಗೆ ಈ ರೀತಿ ಕಷ್ಟಪಡ್ತಾ ಇದ್ದೀರಿ ಅಂದರೆ ನೀರಿಲ್ಲ ಸ್ವಾಮಿ ಅಂತಾಗ ಆಗ ಅವರು ಈ ಆನಕಟ್ಟೆ, ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದ್ದಾರೆ. ಈಗ ಅದನ್ನು ಕೃಷ್ಣರಾಜ ಸಾಗರ ಅಂತ ಕರೀತೀವಿ. ಈಗ ಉದ್ಯಾನವನ ಇದೆ, ಅದು ಏನು ಆವಾಗ ಸರ್ ಎಂ ವಿಶ್ವೇಶ್ವರಯ್ಯರು ಇಂಜಿನಿಯರು, ಅವ್ರನ್ನೂ ಸ್ವಲ್ಪ ತಮಾಷೆಗೆ ಮಾತಾಡ್ತಾ ಇರ್ತಾರೆ. ನಾವು ಕೂಲಿ ಮಾಡೋರಿಗೆ ರೂಪಾಯಿ 1-2 ರೂಪಾಯಿ ಕೊಡ್ತಾರೆ, ಈ ಇಂಜಿನಿಯರ್ಗೆ ಸಾಕಷ್ಟು ದುಡ್ಡು ಕೊಡ್ತಾರೆ ಅಂತ ಇದ್ದಾಗ ಅವರು ಕೂಲಿಯವ್ರಿಗೆ ಒಂದು ಮೊಟ್ಟೆ ಕೊಟ್ಬಿಟ್ಟು ಇದು ನಿಲ್ಲಿಸಿ ಅಂತ ಅಂದ್ರಂತೆ. ಯಾವ ರೀತಿ ನಿಲ್ಲಿಸ್ತೀರಿ, ನಿಲ್ಲಿಸಿ ಅಂತ. ಅದು ನಿಲ್ಲಲ್ಲ, ಅದು ಕರೆಕ್ಟಾಗಿ ನಿಲ್ಲಲ್ಲ, ಇದು ಹಿಂಗೆ ತಿರುಗಾಡ್ತಾ ಇರುತ್ತೆ. ಅದಕ್ಕೆ ಅವರು 3 ಕಲ್ಲು, ಸಣ್ಣ ಸಣ್ಣ ಕಲ್ಲು ಇಟ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸಿದ್ರಂತೆ. ಅದಕ್ಕೆ ನಾನು ಇಂಜಿನಿಯರ್ ಆಗಿದ್ದೀನಿ, ನೀವು ಕೂಲಿ ಕೆಲಸ ಮಾಡ್ತಾಯಿದ್ರಿ ಅಂತ ಅವರು ವ್ಯಂಗ್ಯ ಮಾಡಿದ್ರು ಅಂತ ಈ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ. ಹಾಗೆ ಸಾಕಷ್ಟು ಇವರು ಈ ಸಮಾಜದಲ್ಲೂ ಬದಲಾವಣೆ ತಂದಿದ್ದಾರೆ ಅಂತ ತಾವು ಹೇಳಿದ್ರಿ. ಕಾರ್ಖಾನೆಗಳೆಲ್ಲ ಬಂದಿದೆ, ಅದಕ್ಕೆ ಅವ್ರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರೀತಾರೆ ಅಂತ ಹೆಸರಿದೆ. ಈ ರೀತಿ ಸಾಕಷ್ಟು ಮೈಸೂರು ಭಾಗದಲ್ಲಿ ಬದಲಾವಣೆಗಳು ತಂದಿದ್ದಾರೆ. ಅದಕ್ಕೆ ಅವ್ರನ್ನು ಇಂದು ನಾವು ನೆನೆಸ್ಕೊಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಈಗಾಗಲೇ ಸರ್ವಪೀಳೆ ಅಯ್ಯಂಗಾರ್ ಹೇಳಿದ್ದಾರೆ ಮತ್ತು ನಮ್ಮ ರಿಜಿಸ್ಟ್ರು ನಾಯ್ಡು ಅವರು ಮಾತಾಡಿದ್ದಾರೆ. ಇವರು ಸೇಂಟ್ ರಾಜ ಅಂತಾರೆ, ಅಂದ್ರೆ ದೇವರ ರಾಜ ಅಂತ ಕರೆದಿದ್ದಾರೆ ಕೆಲವೊಂದು ಕಡೆ. ಇವರು ಎಲ್ಲ ಅಂದರೆ ಎಲ್ಲರೂ ದೇವರಂತ ಯಾಕೆ ನಾವು ಮಾಡ್ತಾ ಇರ್ತೇವೆ ಅಂದರೆ ಪ್ರಜೆಗಳ ಸುಖವನ್ನು, ಪ್ರಜೆಗಳ ಹಿತವನ್ನು ಕಾಪಾಡೋದೇ ದೇವರು ಅಂತ.
ಅದರ ಸಲುವಾಗಿ ಈ ಹಿತವನ್ನು ಕಾಪಾಡಿದ್ದಕ್ಕೆ ಅವರಿಗೆ ದೇವರು ಅಂತ, ಸೇಂಟ್ ಅಂತ ಕರೆದಾರೆ. ಹೀಗಾಗಿ ಅವರನ್ನು ನಾವು ದೇವರ ಸ್ಥಾನದಲ್ಲಿ ನೋಡಬೇಕು. ಯಾಕಂದರೆ ಅವರು ಇವತ್ತಿನ ಕಾಲಕ್ಕೆ ಏನು ಬೇಕು, ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಏನೇನು ಬೇಕು, ನಾವು ಬದುಕನ್ನು ಸುಂದರಗೊಳಿಸ್ಕೊಳ್ಳೋಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡಿಟ್ಟಿದ್ದಾರೆ. ಹೀಗಾಗಿ ಇವರು ಈಗಾಗಲೇ ಸರ್ವಪೀಳ ಅಯ್ಯಂಗಾರ್ ಹೇಳಿದ್ರು, ಈಗ ಸೌತ್ ಪಾರ್ಟ್ ಆಫ್ ದಿ ಕರ್ನಾಟಕ ಮತ್ತು ನಾರ್ತ್ ಪಾರ್ಟ್ ಆಫ್ ದಿ ಕರ್ನಾಟಕ ರೀಜ್ನಲ್ ಇಂಬ್ಯಾಲೆನ್ಸ್ಗೆ 371G ಅಂತ ಮಾಡಿದ್ರು. ಯಾಕಂದರೆ ಇಲ್ಲಿ ಒಡೆಯರು ಸ್ಥಾಪಿಸಿದಂಥ ಎಜುಕೇಷನ್ ಸೆಂಟರ್ ಆಗಲಿ, ಇಂಡಸ್ಟ್ರೀಸ್ ಆಗಲಿ, ಯಾವುದೇ ಜನರಿಗೆ ಉದ್ಯೋಗಗಳ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಇಂಥವು ಯಾವುವು ಅಲ್ಲಿ ಆ ಭಾಗಕ್ಕೆ ಇಲ್ಲ. ಹೀಗಾಗಿ ಅಲ್ಲಿ ತಾರತಮ್ಯ ಆಗಿದೆ ಅಂತ ಅದ್ರ ಸಲುವಾಗಿ 371G ಮಾಡಿದ್ರು ಸರ್ಕಾರದವರು, ಅಥವಾ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಮಾಡಿದ್ರು. ಅದಕ್ಕೆ ರಿಸರ್ವೇಷನ್ ಇಟ್ಟಿದ್ದಾರೆ. ಅದೇ ಥರ ಈಗ ರಿಸರ್ವೇಷನ್ ಕೊಡಬೇಕು. ಯಾಕೆ ಕೊಡಬೇಕು? ಇವರು ಒಂದು ಒಳ್ಳೆ ಇವರು ವಿಶ್ವೇಶ್ವರಯ್ಯ ಅವ್ರದ್ದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ಅಂದರೆ ಅವರಿಗೆ ನಾವು ಟ್ರೈನಿಂಗೇ ಕೊಡಲಿಲ್ಲ ಅಂದರೆ ನಾವು ಅವ್ರ ಸ್ಕಿಲ್ಲನ್ನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದ್ರ ಸಲುವಾಗಿ ಈ ಮಹಾರಾಜ ಒಡೆಯರು, ಇವ್ರು 4ನೇ ಒಡೆಯರು, ಆ್ಯಕ್ಚುಲಿ 4ನೇ ಒಡೆಯರ್ ಅಂತ, ಕೃಷ್ಣರಾಜ ಒಡೆಯರ್ ಅಂತ ಬರೆದಿದ್ದಾರಲ್ಲೇ. ಅದಕ್ಕೆ ಇವರು ದೇವರ ಸಮಾನ ಮತ್ತು ಸಮಾಜದ ಕಳಕಳಿ ಹೊಂದಿದ್ದವರು, ಸಮಾಜಕ್ಕೆ ಏನು ಬೇಕು ಅಂತ ಒದಗಿಸಿದವರು, ಮತ್ತು ಪ್ರಾಕ್ಟಿಕಲ್ ಆಗಿ ಸಮಾಜದಲ್ಲಿ ಏನೇನು ನಡೆದಿದೆ ಅಂತ ಅವರು ತಾನಾಗೆ ಹೋಗಿ ತಿಳ್ಕೊಂಡು ಬಂದು ಕಾರ್ಯರೂಪಕ್ಕೆ ತಂದವರು ಅಂತ ನಾನು ಓದಿದ್ದೆ. ಹೀಗಾಗಿ ಇಂತಹ ಮಹಾನ್ ವ್ಯಕ್ತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ಮತ್ತು ನಾವು ಅವರ ಸ್ಮರಣೆಯನ್ನು ಮಾಡಬೇಕಾಗ್ತದೆ. ನಾವು ಅನೇಕ ಸಂದರ್ಭಗಳಲ್ಲಿ ನನಗೆ ಒಂದು ಏನೋ ಹೆಲ್ಪ್ ಮಾಡ್ದಪ್ಪ ಅಂತ ನಾವು ನೆನಪು ಮಾಡ್ಕೊಳ್ತೇವೆ. ನಮ್ಮ ದೋಸ್ತ ಹೆಲ್ಪ್ ಮಾಡ್ದಪ್ಪ, ನನ್ನ ತಂದೆ ತಾಯಿ ಹೆಲ್ಪ್ ಮಾಡಿದ್ರು, ನಮ್ಮ ಟೀಚರ್ ಹೆಲ್ಪ್ ಮಾಡಿದ್ರು. ಅದೇ ಥರ ನಮ್ಮ ಈ ಸಮಾಜವನ್ನು ಅತಿ ಏಳಿಗೆ ಮಾಡಿಕೊಟ್ಟಂತಹ ನಮ್ಮ ಶ್ರೀ ಮಹಾರಾಜ ಒಡೆಯರಿಗೆ ನಾವು ಸತತವಾಗಿ ಪುನಃ ನೆನೆಸ್ಕೊಂಡ್ರು ತಪ್ಪೇನಿಲ್ಲ ಅಂತ ಹೇಳುತ್ತಾ, ಇವತ್ತು ಸರ್ವಪೀಳಿ ಅಯ್ಯಂಗಾರು ಮತ್ತು ನಮ್ಮ ಡೀನ್ರು ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಮಾಡಲಿ. ಮತ್ತು ಇವರು ನಮ್ಮ ಪುಸ್ತಕಗಳಂತ ಹೇಳಿದ್ರು, ಅದು ಪ್ರಸಾರ ರಂಗದಿಂದ ಮಾಡಬೇಕು. ಆ್ಯಕ್ಚುಲಿ ನಮ್ಮಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಸಣ್ಣ ಪುಸ್ತಕಗಳು, ಈವನ್ ಸೈನ್ಸ್ನಲ್ಲಿ ಸಹ ಸಣ್ಣ ಒಂದು 20 ಪೇಜಿದ ಪುಸ್ತಕಗಳನ್ನು ಮಾಡ್ತಾ ಇದ್ರು ಅವಾಗ. ಅಂದರೆ ಚುಟುಕುಗಳಾಗಲಿ, ಯಾವುದೇ ಈಗ ನಮ್ಮ ಏನು ಸ್ಯಾಟಲೈಟ್ ರಾಕೆಟ್ ಲಾಂಚಿಂಗ್ ಆಗಲಿ ಅಥವಾ ಯಾವುದೇ ರಿಮೋಟ್ ಸೆನ್ಸಿಂಗ್ ಆಗಲಿ ಅಂಥದ್ರ ಬಗ್ಗೆ ಈಗ ಶಿವರಾಯ ಮುಲ್ಗಿ ಅಂತ ಇದ್ರು ಒಬ್ಬರು, ಅವರು ಕನ್ನಡದಲ್ಲೇ ಟ್ರಾನ್ಸ್ಲೇಷನ್ ಮಾಡಿ ಬರೆದಿದ್ರು. ಅಂದರೆ ದೊಡ್ಡ ಪುಸ್ತಕಗಳನ್ನು ಓದಲಿಕ್ಕಾಗಲ್ಲ, ಸಣ್ಣ ಪುಸ್ತಕಗಳನ್ನು ಬರೆದ್ರೆ ಅಟ್ಲೀಸ್ಟ್ ಅದು ಅವ್ರ ಬಗ್ಗೆ ಮಾಹಿತಿಯನ್ನು ಸಿಗ್ತದೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಅದನ್ನು ಮಾಡೋದು, ಕಾರ್ಯರೂಪಕ್ಕೆ ತರೋದು ಅದು ಸರ್ವಪೀಳಿ ಅಯ್ಯಂಗಾರ್ ಕೆಲಸ ಅಂತ ಅನ್ಬೇಡ್ರಿ. ಎಲ್ಲ ಲ್ಯಾಂಗ್ವೇಜ್ದವರಾಗಲಿ, ಈಗ ನಟರಾಜ್ ಅದಾರೆ, ಈವನ್ ಆನಂದ್ ಗೌಡ್ರು ಬರೀಬೇಕು ಅಂದರೆ ಎಲ್ಲರೂ ಬರೀರಿ. ಅಂದರೆ ಎಲ್ಲ ಟೀಚರ್ಸ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅದು ಸರಿಯಾಗಿ ಬರ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಅವ್ರು ಒಂದೇ ಕೆಲಸ ಮಾಡಿಲ್ಲ, ಬರೀ ಲಿಟ್ರೇರಿನೇ ಇಲ್ಲ, ಅವ್ರು ಸೈಂಟಿಫಿಕ್ ಆಗಿ ಥಿಂಕ್ ಮಾಡ್ಯಾರೆ, ಎಜುಕೇಷನ್ ಥಿಂಕ್ ಮಾಡ್ಯಾರೆ ಅವರು, ಮತ್ತು ಎಕನಾಮಿಕ್ ಥಿಂಕ್ ಮಾಡಿದ್ದಾರೆ, ಸೋಷಿಯಲ್ ರಿಫಾರ್ಮ್ ಥಿಂಕ್ ಮಾಡಿದ್ದಾರೆ. ಇವೆಲ್ಲ ಪ್ರತಿಯೊಬ್ಬರು ವಿಚಾರವನ್ನು ಮಾಡಿ ಕಂಪ್ಯಾರಿಟಿವ್ ಸ್ಟಡಿಯನ್ನು ಮಾಡಿ ಬುಕ್ಗಳನ್ನು ಬರೆದ್ರೆ ಅನುಕೂಲ ಆಗ್ತದೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಇದು ವರ್ಷ ಅಂದರೆ ಅಂದರೆ ಒಂದೇ ದಿವಸಕ್ಕೆ ಮಾಡಬೇಡ್ರಿ, ಕೊನೆಯವರೆಗೆ ವರ್ಷದಲ್ಲಿ ಅಟ್ಲೀಸ್ಟ್ 4-5 ಸಲ ನೀವು ಲೆಕ್ಚರ್ ಸೀರೀಸನ್ನು ಇಟ್ಕೊಂಡು ಮಾಡಿದ್ರೆ ಅದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇವತ್ತು 142ನೇ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇದು ಅರ್ಥಪೂರ್ಣವಾಗಿ ಆಚರಣೆ ಆಗೋದಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಿ ಮತ್ತು ಸಾಕ್ಷಿಯಾಗಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕುಲಪತಿಗಳು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರ ಅಧ್ಯಕ್ಷೀಯ ನುಡಿಗಳನ್ನು ಆಡುವುದರ ಮೂಲಕ ಕಾರ್ಯಕ್ರಮವನ್ನು ಹರಿಸಿದ್ದಾರೆ ಮತ್ತು ಇನ್ನಷ್ಟು ಪ್ರೇರಣಾದಾಯಕವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಪೀಠದ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ವಿಚಾರಗಳನ್ನು ನಮ್ಮ ಕುಲಸಚಿವರಾದಂತಹ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳು. ಹಾಗೆಯೇ ಆವತ್ತಿನ ಜನಮಾನಸದಲ್ಲಿ ಹೇಗಿತ್ತು, ರಾಜರು ಜನಗಳ ಜೊತೆಯಲ್ಲಿ ಹೇಗೆ ಬೆರೀತಾ ಇದ್ರು ಅನ್ನೋದನ್ನು ರಾಮನಾಥನ್ ನಾಯ್ಡು ಸರ್ ಅವರು, ನಮ್ಮ ಡೀನ್ ಶೈಕ್ಷಣಿಕರವರು ಹೇಳಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಹಾಗೆ ಈ ಕಾರ್ಯಕ್ರಮದ
ಬಂದು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಪರೀಕ್ಷಾ ಕುಲಸಚಿವರಾದಂತಹ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಡೀನ್ ಅಧ್ಯಯನ ಕೇಂದ್ರ ಇವತ್ತು ಒಳ್ಳೆಯ ದಿನ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತ್ಯೋತ್ಸವ ಕಾಲದಲ್ಲಿ ಅಧ್ಯಯನ ಕೇಂದ್ರವನ್ನ ಆನಂದಗೌಡರು ವಹಿಸಿಕೊಂಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು ಹೇಳ್ತೀನಿ. ಹಾಗೆಯೇ ನಮ್ಮ ಹಣಕಾಸಿನ ಅಧಿಕಾರಿಗಳು ಇವತ್ತು ಹಣಕಾಸಿನ ತೊಂದರೆಯನ್ನು ಕೊಟ್ಟಿಲ್ಲ ಅವರಿಗೆ, ಮುಂದೆ 29ನೇ ತಾರೀಕು ಕೊಡ್ತೀವಿ. ಅವರು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ಹರಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೆ ತಾವೆಲ್ಲ ಎಲ್ಲ ವಿಭಾಗದ ಮುಖ್ಯಸ್ಥರು, ಅಧ್ಯಾಪಕರು, ಪ್ರೊಫೆಸರ್ಸ್ಗಳು ಎಲ್ಲ ಬಂದಿದ್ದೀರಿ. ಹಾಗೆ ಎಲ್ಲ ನೌಕರ ವರ್ಗದವರೆಲ್ಲ ಬಂದಿದ್ದೀರಿ. ನಮ್ಮೆಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಸ್ಟುಡಿಯೋದವರಿಗೆ, ಯಾಕಂದರೆ ಬೇಗ ಇವತ್ತೇ ಅದನ್ನು ಪ್ರಕಟ ಮಾಡ್ತಾರೆ ಸಂಜೆ ವರ್ಷದೊಳಗೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.